ನಿಮ್ಗೆ ಏನಾದ್ರೂ 7 ಸೀಟರ್ ಬೇಕು ಅಂದರೆ ಇನೋವಾ ಬೇಕು, ಇನೋವಾ ಕ್ರಿಸ್ಟಾ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಆ್ಯಂಡ್ ಇವ್ರ ಹತ್ರ ತಾರ್ ಅಂತ ಬಂದರೆ ಯಾವಾಗಲೂ ಸ್ಟಾಕ್ ಇದ್ದಂಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು 5 ಸೀಟ್ರಲ್ಲಿ ನೀವೇನಾದ್ರು ಗಾಡಿಗಳು ನೋಡ್ತಾ ಇದ್ದೀರಾ ಅಂತಂದರೆ ಸ್ವಿಫ್ಟ್ ಆಗಿರ್ಬೋದು, ಬಲೆನೋ ಆಗಿರ್ಬೋದು, ಇಲ್ಲಾಂದರೆ ಇಕೋ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಗಾಡಿಗಳು ಸಿಕ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಮೇಜರಾಗಿ ಇಲ್ಲೇ ಏನು ತೊಗೊಳ್ಬೇಕು ಅಂತಂದರೆ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನನಗೆ ಎಲ್ಲ ಗಾಡಿಗಳು ಕ್ವಾಲಿಟಿಗೆ ಸಿಗ್ತಾ ಇದೆ. ಕ್ವಾಲಿಟಿ ಜೊತೆಲಿ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ. ಸೊ ನೀವು ಬೇಕಾದ್ರೆ 4 ಕಡೆ ಎಲ್ಲ 5 ಕಡೆ ವಿಚಾರಿಸ್ಕೊಂಡು, ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಬೇರೆ ಬೇರೆ ಆ್ಯಪ್ಸ್ಗಳಿದೆ, ಅಲ್ಲೆಲ್ಲ ಚೆಕ್ ಮಾಡ್ಸ್ಕೊಂಡು ಬರ್ಬೋದು. ಬೇಕಾದ್ರೆ ನೀವು ಎಷ್ಟು 4th ಓನರು, 2nd ಓನರು ಈ ಥರ ಇರುವಂಥ ಗಾಡಿಗಳನ್ನ ನಿಮಗೆ ಫಸ್ಟ್ ಓನರಲ್ಲಿ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆ ಕ್ವಾಲಿಟಿ ಆ್ಯಂಡ್ ಗಾಡಿ ಅಷ್ಟೇ ನೀಟ್ ಕಂಡೀಷನು, ಇನ್ನೊಂದು ಕಡಿಮೆ ಓಡಿರೋಂಥದ್ದು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ನೀವು ಹೆಂಗೆ ಚೂಸ್ ಮಾಡ್ತೀರಾ ಈ ಕಡಿಮೆ ಓಡಿರೋ ಗಾಡಿಗಳನ್ನ? ಸರ್ ಮಿಸ್ಟರ್ ಕಾರ್ಸ್ ಪಾಲಿಸಿ ಹೆಂಗಂದ್ರೆ 10 ಇಯರ್ಸ್ ವೆಹಿಕಲ್ ಇರಬೇಕು, ಇನ್ನೊಂದು ಕಿಲೋಮೀಟರ್ 70,000 ಓಡಾಡಿರಬೇಕು. 70,000 ಮೇಲೆ ಇರೋ ಗಾಡಿ ನಾವು ಪರ್ಚೇಸ್ ಮಾಡಲ್ಲ. ಇನ್ನೊಂದು ಆ್ಯಕ್ಷನ್ ಗಾಡಿ ನಾವು ಮಾರೋದೇ ಇಲ್ಲ. ಒಳ್ಳೆ ಗಾಡಿ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ ಗಾಡಿಗೆ ಮಾತ್ರ ನಾವು ಮಾಡೋದು. ಓಕೆ, ಎಲ್ಲ ಆಲ್ಮೋಸ್ಟ್ ನಿಮಗೆ ಕ್ವಾಲಿಟಿ ಗಾಡಿಗಳೇ ಸಿಕ್ಬಿಡುತ್ತೆ. ಅದರಲ್ಲಿ ನೀವೇನಾದ್ರೂ 7 ಸೀಟರ್ ಮೊದಲೇ ಹೇಳ್ದಂಗೆ ನೋಡಿದ್ರೆ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿಗಳು ನೋಡ್ತಾ ಇರ್ಬೋದು. ಯಾವ ಗಾಡಿ ನೋಡಿ ನಿಮಗೆ ಎಲ್ಲ ಗಾಡಿ ಕೂಡ ನೀಟ್ ಕಂಡೀಷನ್ ಸಿಗುತ್ತೆ. ತುಂಬ ಶೋರೂಮ್ ನಾನು ಹೋಗ್ತೀನಿ, ಬಟ್ ಇವರು ತುಂಬ ನೀಟ್ ಮೇಂಟೆನೆನ್ಸು, ಅದು ಇನ್ನೊಂದರೆ ಚೂಸ್ ಮಾಡ್ತಾರೆ. ಸೊ ಬೆಸ್ಟ್ ಗಾಡಿ ತರ್ತಾರೆ ಆ್ಯಂಡ್ ಕಡಿಮೆ ಓಡಿರೋದನ್ನೇ ತರ್ತಾರೆ. ಆ್ಯಂಡ್ ಇವಾಗ ಹೇಳಿದ್ರಲ್ಲ ಆ ಥರ ಚೂಸ್ ಮಾಡಿ ತರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಗಾಡಿ ಆ್ಯಂಡ್ ಕ್ವಾಲಿಟಿ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಒಂದು ಗಾಡಿ ಪರ್ಚೇಸ್ ಮಾಡೋಕೆ ಆಲ್ಮೋಸ್ಟ್ ಒಂದು 20-30 ಗಾಡಿ ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಒಂದು ಗಾಡಿ ಸೆಲೆಕ್ಟ್ ಮಾಡ್ತೀವಿ. ನಾವು ಸುಮ್ಮನೆ ಬೇರೆಯವ್ರು ಕಾಂಬಿನೇಟ್ ಮಾಡೋಕ್ಕೋಸ್ಕರ ಕಡಿಮೆ ಕೊಡ್ತೀವಿ, ಬನ್ನಿ ಸರ್ ಆ ಥರ ವ್ಯಾಪಾರ ನಾವು ಮಾಡಲ್ಲ. ಕ್ವಾಲಿಟಿ ಗಾಡಿ ಮಾಡ್ತೀವಿ. ಆ್ಯಕ್ಷನ್ ಗಾಡಿ ನಾವು ಮಾಡೋದೇ ಇಲ್ಲ, ಮೀಟರ್ ಟೆಂಪರಿಂಗ್ ಗಾಡಿ ಮಾಡಲ್ಲ. ಇಲ್ಲಿ ಯಾವ ಗಾಡಿ ಇದೆ ಎಲ್ಲ ಗಾಡಿಗೆ ಮೀಟರ್ ಜೆನ್ಯೂನ್ ಇರುತ್ತೆ, ಮೀಟರ್ ಗ್ಯಾರಂಟಿ ಇರುತ್ತೆ. ನೀವು ಎಲ್ಲಿ ಬೇಕೋ ತೊಗೊಂಡೋಗಿ ಚೆಕ್ ಮಾಡಿ, ಮೀಟರ್ ಟೆಂಪರ್ ಆಗಿರೋ ಗಾಡಿನೇ ಫ್ರೀ ಎತ್ಕೊಂಡು ಹೋಗ್ಬಿಡಿ, ಅಮೌಂಟ್ ನಾವು ವಾಪಸ್ ಕೊಟ್ಬಿಡ್ತೀವಿ. ನೆಕ್ಸ್ಟ್ ಏನಂದರೆ ಇಂಜಿನ್ ವಾರಂಟಿ ಕೊಟ್ಬಿಡ್ತೀವಿ, 6 ಮಂತ್ಸ್ ಇಂಜಿನ್ ವಾರಂಟಿ. ಬೇರೆ ಕಡೆ ಏನು ಹೇಳ್ತಾರೆ, ನೀವು ಆಚೆ ಹೋದರೆ ಏನು ಗ್ಯಾರಂಟಿ ವಾರಂಟಿ ಇಲ್ಲ ಅಂತ ಹೇಳ್ತಾರೆ. ನಮ್ಮದೆಲ್ಲ ಎಲ್ಲ ಗಾಡಿಗೂ ಸರ್ಟಿಫಿಕೇಟ್ ಗಾಡಿ ಬರುತ್ತೆ, ಇಂಜಿನ್ ವಾರಂಟಿನೂ ಬಂದುಬಿಡುತ್ತೆ. ಒಂದು ಸತಿ ಗಾಡಿ ಬಂದು ಚೆಕ್ ಮಾಡಿ, ನೀವು ಬೇರೆ ಶೋರೂಮ್ಗಳು ನಮ್ಮ ಹತ್ರ ಏನು ಕ್ವಾಲಿಟಿ ಇದೆ ಚೆಕ್ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಯಾಕೆಂದರೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟು, ಅದು ಮಿಸ್ಟರ್ ಕಾರ್ಸಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಾಡಿ ತರಬೇಕಾದ್ರೂ ಅಷ್ಟೇ ಚೆಕ್ ಮಾಡಿ ಒಂದು 20 ಗಾಡಿ ಚೂಸ್ ಮಾಡಿ ಆ ಥರ ಒಂದು ಗಾಡಿ ತಂದು ಸೇಲ್ ಮಾಡೋದ್ರಿಂದ ನಿಮಗೆ ಒಂದು ಕ್ವಾಲಿಟಿ ಗಾಡಿ ಸಿಗುತ್ತೆ. ಆಮೇಲೆ ತಲೆನೋವು ಇರಲ್ಲ, ಆಮೇಲೆ ವಾರಂಟಿನೂ ಕೊಟ್ಬಿಡ್ತಾರೆ ಇವ್ರೇನು ಅಂತ ಹೇಳ್ಬೋದು. ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಹಾಗೆ ಸರ್ ನಮ್ಮದು ಅಟ್ಟಿಪಲ್ಲಿ ಸರ್ಕಲಿಂದ ಒಂದು 100 ಮೀಟರ್ ಸರ್ಜಾಪುರ ರೋಡಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ, ಇಲ್ಲ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ ಅವ್ರು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಯಾವ ಕಾರ್ ಯಾವ ಪ್ರೈಸಲ್ಲಿ ಇದೆ ತೋರಿಸ್ಕೊಡ್ತೀನಿ. ಬನ್ನಿ, ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಯೂಸ್ಡ್ ಕಾರ್ ತಗೋಬೇಕು, ಕ್ವಾಲಿಟಿ ಕಾರೇ ತಗೋಬೇಕು ಗುರು ಅಂತ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬಾ ಯೂಸ್ ಆಗುತ್ತೆ. ಸರ್ ಮಿಸ್ಟರ್ ಕಾರ್ಸಲ್ಲಿ ಯಾವಾಗ ಬಂದ್ರು ಆ್ಯಂಡ್ ಯಾವ್ದಾರು ಒಂದು ತಾರ್ ಇದ್ದಂಗೆ ಇರುತ್ತೆ. ಈ ಸಲ ಬ್ಲ್ಯಾಕ್ ಕಲರ್ ತಂದಿದ್ರೆ ಇದ್ರ ಬಗ್ಗೆ ಸರ್. ಹಾಗೆ ಸರ್ ಮಹೇಂದ್ರ ತಾರ್ ಡೀಸೆಲ್ ಗಾಡಿ, ಬ್ಲ್ಯಾಕ್ ಕಲರ್ ಮ್ಯಾನುವಲ್, 24 ಡಿಸೆಂಬರ್ 25 ರಿಜಿಸ್ಟರ್, ಬೇರೆ 15,000 ಹೊಡಿದ್ರೆ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಅದು ಕೂಡ ನೋಡ್ತಾ ಇರ್ಬೋದು. ಗ್ರಿಲ್ ಹಾಕ್ಸಿದ್ದಾರೆ, ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ. ಸೊ ನೆಕ್ಸ್ಟು ನೋಡ್ತಾ ಇರ್ಬೋದು, ಸೊ ಸೈಡ್ ನೋಡ್ತಾ ಇರ್ಬೋದು ಈ ಥರ ಇದೆ ಅಂತ. ಅದೇ ಇಂಟೀರಿಯರ್ ನೋಡ್ತೀರಾ ಅಂತಂದರೆ ನಿಮಗೆ ಡ್ಯಾಶ್ ಕ್ಯಾಮ್ರಾ ಕೂಡ ಹಾಕ್ಸಿರುವಂಥದ್ದು ಆ್ಯಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಡಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಳ್ಳೆ ಸೀಟ್ ಕವರ್ ನೋಡ್ತಾ ಇರ್ಬೋದು. ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಸರ್ ಎಷ್ಟು ಓಡಿದೆ ಅಂತ ಹೇಳಿದ್ರಲ್ಲ ಸರ್? ಬೇರೆ 15,000 ಓಡಿದೆ. 15,000 ಅಂದರೆ 15,000 ಡ್ರೈವನ್ ಆಗಿದೆ ಅಷ್ಟೇ. ನಿಮ್ಗೆ 1.5 ಲಕ್ಷಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಇವಾಗ ನೀವು ಶೋರೂಮ್ನಲ್ಲಿ ಹೊಸ ಗಾಡಿ ಬುಕ್ ಮಾಡಿದ್ರು 3 ಮಂತ್ಸ್ ಆಗುತ್ತೆ ಗಾಡಿ ಸಿಕ್ಕಕ್ಕೆ. ನಮ್ಮ ಹತ್ರ ರೆಡಿ ಸ್ಟಾಕ್ ಇದೆ. ನಿಮಗೆ 24 ಡಿಸೆಂಬರ್ 25 ರಿಜಿಸ್ಟರ್ಡ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸು ಸರ್ ನಮ್ಮದು ಆಸ್ಕಿಂಗ್ ಪ್ರೈಸ್ 14,50,000 ಇದೆ. ಇವಾಗ ಆಫರ್ ಪ್ರೈಸ್ 1395 ಮಾಡ್ಕೊಡ್ತೀವಿ ಸರ್. ಓಕೆ, ಸ್ಲೈಟ್ಲಿ ಏನಾದರೂ ಸರ್ ಬೆಸ್ಟ್ ಪ್ರೈಸ್ ಹೇಳಿದ್ದೀನಿ, ಮಾರ್ಕೆಟ್ ಚೆಕ್ ಮಾಡಿ ನೋಡಿ. ಓಕೆ, 1395 ಇದೆ. ಆನ್ ಟೇಬಲ್ ಬನ್ನಿ, ಒಂಚೂರು ಹೆಚ್ಚು ಕಡಿಮೆ ಒಂದು 10% ಹೆಚ್ಚು ಕಡಿಮೆ ಟ್ರೈ ಮಾಡ್ಬೋದು. ಡೌನ್ ಪೇಮೆಂಟ್ ಒಂದು 2 lakhs-ಇಂದ 2.5 ಮಾಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೋಬೋದು. ಓಕೆ ಸರ್ಗೆ ಕ್ರೆಡಾ ಕಾರ್ ಇದೆ ಸರ್. ಇದು ಸರ್ 2020 SX ಸನ್ರೂಫ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಇದೆ, ಯಾವುದು ರೀಪೇಂಟ್, ರೀಪ್ಲೇಸ್ಮೆಂಟ್, ಇನ್ಶೂರೆನ್ಸ್ ಕ್ಲೈಮ್ ಆ ಥರ ಏನಾಗಿಲ್ಲ. ಒಳ್ಳೆ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಬರೀ 49,000 ಹೊಡಿದೆ. ಪೆಟ್ರೋಲ್ ಮ್ಯಾನುವಲ್ ಗಾಡಿ ಸರ್ ಇದು. ಓಕೆ, ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು. ನನ್ನ ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಕ್ಲೋಸಿಂಗು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಆ್ಯಂಡ್ ಸೇಫ್ಟಿ ಪರ್ಪಸ್ ನೋಡಿದ್ರೆ ಏರ್ ಬ್ಯಾಗ್ಸು ಆ್ಯಂಡ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಮತ್ತು ಪ್ಯಾರನೋಮಿಕ್ ಸನ್ರೂಫ್ ಕೂಡ ಸಿಗುತ್ತೆ. ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಬ್ಯಾಕ್ ಪ್ರೊಫೈಲ್ ನೋಡಿದರೆ ಡಿಫಾಗರ್ ವೈಫರ್ ಕೂಡ ಸಿಗುತ್ತೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ 13 ಲಕ್ಷ ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 11,95,000 ಮಾಡ್ಕೊಡ್ತೀವಿ ಸರ್. ಯಾವ ಮಾಡಲು? 2020 ಸಿಂಗಲ್ ಓನರ್ ಗಾಡಿ ಸರ್, ಪೆಟ್ರೋಲ್ ಮ್ಯಾನುವಲ್. ಡೌನ್ ಪೇಮೆಂಟ್ ಎಲ್ಲ ಇದಕ್ಕೆ ಸರ್ ಒಂದು 2 to 3 lakhs ಮಾಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೋಬೋದು ಸರ್. ಸರ್ ಮಾರುತಿ ಬಲೆನೋ ಜೀಟಾ ಪೆಟ್ರೋಲ್ ಮ್ಯಾನುವಲ್ ಸಿಂಗಲ್ ಓನರ್ ಗಾಡಿ, 23 ಮಾಡಲ್, ಬೇರೆ 15,000 ಓಡಿದೆ. ಓಕೆ, ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಡಿಫಾಗರು ಆ್ಯಂಡ್ ನಿಮಗೆ ಒಳ್ಳೆ ಲೈಟ್ ಬರುತ್ತೆ. ಫ್ರಂಟ್ ಪ್ರೊಫೈಲ್ ನೋಡಿದರೆ ಸೈಡ್ ಪ್ರೊಫೈಲ್ ನೋಡಿ ಕಂಪ್ನಿ ಅಲವೆಲ್ಸ್ ಬರುತ್ತೆ. ಆ್ಯಂಡ್ ಸೈಡ್ ಪ್ರೊಫೈಲ್ ನೋಡಿದ್ರೆ ಮಿರರ್ ಇಂಡಿಕೇಟರ್ಸು ಆ್ಯಂಡ್ ಬಾಡಿ ಲೈನ್ ಕೂಡ ನೋಡ್ಕೋಬೋದು. ಆ್ಯಂಡ್ ಸೆಂಟ್ರಲ್ ಲಾಕು, 4 ಡೋರ್ ಪವರ್ ವಿಂಡೋ ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಕ್ಲೋಸಿಂಗ್ಸ್ ಕೂಡ ಸಿಗುವಂಥದ್ದು. ಪುಷ್ ಬಟನ್ ಸ್ಟಾರ್ಟ್ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಟಚ್ ಸ್ಕ್ರೀನು ಆ್ಯಂಡ್ ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಒಳ್ಳೆ ಸೀಟ್ ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು. ಆ್ಯಂಡ್ ಒಳ್ಳೆ ಲೆದರ್ ಸೀಟ್ ಇದೆ. ಲೆದರ್ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಗೊತ್ತಿಲ್ಲ ಇದು.
ಕಮೆಂಟ್ಸ್ ಮಾಡಿ. ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಬೋದು, ಡಿಫಾಗರು ರೇರ್ ವೈಫರ್ ಕೂಡ ಸಿಗುತ್ತೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8,45,000 ಇದೆ. ಇವಾಗ ಆಫರ್ ಪ್ರೈಸ್ 7,95,000 ಮಾಡ್ಕೊಡ್ತೀವಿ. 2023 ಮಾಡೆಲ್ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಹುಂಡೈ ಗ್ರ್ಯಾಂಡ್ ಐಟನ್ 2014 ಅಕ್ಟೋಬರ್ ಗಾಡಿ. ಬರೀ 45,000 ಓಡಿದೆ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ, ಕಡಿಮೆ ಓಡಿರೋ ಗಾಡಿ ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ಆಗಿರುತ್ತೆ. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ಸ್ಮೆಂಟು, ಮಿರರ್ ಕ್ಲೋಸಿಂಗು ಆ್ಯಂಡ್ ಪವರ್ ಸ್ಟೇರಿಂಗು, ಪುಷ್ ಬಟನ್ ಸ್ಟಾರ್ಟು ಕೂಡ ಸಿಗುವಂಥದ್ದು, ಮ್ಯೂಸಿಕ್ ಸಿಸ್ಟಮು, ಸೊ ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಸರ್ ಪ್ರೈಸ್ ಸರ್ ಹಾಗೆ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 4,25,000 ಇದೆ. ಇವಾಗ ಆಫರ್ ಪ್ರೈಸ್ 3,75,000 ಮಾಡ್ಕೊಡ್ತೀವಿ. 2014 ಮಾಡೆಲ್ ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ₹1 ಖರ್ಚಿಲ್ಲ ಸರ್. ರೆನಾಲ್ಟ್ ಕ್ವಿಡ್ ಕ್ಲೈಮರ್ ಆಟೋಮೆಟಿಕ್ ಗಾಡಿ ಸರ್ ಇದು. 2019 ನವಂಬರ್ ಗಾಡಿ, ಬರೀ 27,000 ಓಡಿದೆ. ಜಸ್ಟ್ 27,000 ಅಷ್ಟೇ. ಆಟೋಮೆಟಿಕ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಸರ್. ಸೊ ಪವರ್ ಸ್ಟೇರಿಂಗು ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು TVS ಬ್ರ್ಯಾಂಡ್ದು. ಸೊ ಮ್ಯಾನುವಲ್ AC ಬರುತ್ತೆ ಆ್ಯಂಡ್ ಆಟೋ ಟ್ರಾನ್ಸ್ಮಿಷನ್ ಬರುತ್ತೆ. ನಿಮಗೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ ಕೂಡ ಸಿಗುವಂಥದ್ದು ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಇದೆ. ಇಂಟೀರಿಯರ್ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂತಂದರೆ ಸೊ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಕಂಪ್ನಿ ಕಡೆ ಬಂದಿರುವಂಥ ಅಲೆವಿಲ್ಸ್ ಕೂಡ ಸಿಗುತ್ತೆ ನಿಮಗೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಇದು ನಮ್ದು ಆಸ್ಕಿಂಗ್ 4,75,000 ಇದೆ. ಇವಾಗ ಆಫರ್ ಪ್ರೈಸ್ 4,25,000 ಮಾಡ್ಕೊಡ್ತೀವಿ. 2019 ನವಂಬರ್ ಗಾಡಿ, ಬೇರೆ 27,000 ಓಡಿದೆ, ಆಟೋಮೆಟಿಕ್ ಗಾಡಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಇದಕ್ಕೆ? ಸರ್ ಒಂದು 50,000, 1 ಲಕ್ಷ ಮಾಡಿ ಸರ್. ಸರ್ ಹಾಗೆ ರೆಡ್ ಕಲರ್ ಪೋಲೋ ಸರ್ 2018 ಮಾಡೆಲ್ ಪೋಲೋ ಕಂಫರ್ಟ್ ಲೈನ್ ಗಾಡಿ ಇದು. ಓಕೆ, ಬೇರೆ 79,000 ಓಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ ಹಾಕೊಂಡು ಹಂಗೆ ಬಂದಿದ್ದಾರೆ, ಬೇರೆ ಏನು ಯೂಸೇ ಮಾಡಿಲ್ಲ, ಹೊಸ ಟೈರು. ಸೊ ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕು, ಮಿರರ್ಸ್ಮೆಂಟು ಆ್ಯಂಡ್ ಪವರ್ ಸ್ಟೇರಿಂಗ್ ಕೂಡ ಬರುವಂಥದ್ದು, ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ನೋಡಿದ್ರೆ ಡಿಫಾಗರು ವೈಫರ್ ಕೂಡ ಸಿಗುತ್ತೆ ಆ್ಯಂಡ್ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ. ಸರ್ ಪ್ರೈಸ್ ಸರ್ ಹಾಗೆ ಸರ್ ಈ ಗಾಡಿ ನಮ್ಮ ಆಸ್ಮೇಲೆ 6,45,000 ಇದೆ. ಇವಾಗ ಆಫರ್ ಪ್ರೈಸ್ 5,95,000 ಮಾಡ್ಕೊಡ್ತೀವಿ ಸರ್. ಒರಿಜಿನಾಲಿಟಿ ಇದೆ ಗಾಡಿ. ಸರ್ ಸ್ವಿಫ್ಟು ಸರ್ ಹಾಗೆ ಸರ್ 2017 ಮಾರ್, ಬೇರೆ 20,000 ಓಡಿದೆ, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು. ಓಕೆ, ಸೊ ಅದರಲ್ಲೂ ಕೂಡ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿ ಇಂಟೀರಿಯರ್ ನೋಡ್ತೀರಾ ಅಂದರೆ ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕು, ಮಿರರ್ಸ್ಮೆಂಟು, ಮಿರರ್ ಕ್ಲೋಸಿಂಗು, ಪವರ್ ಸ್ಟೇರಿಂಗು ಆ್ಯಂಡ್ ನಿಮಗೆ ಒಳ್ಳೆ ಒಂದು ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಓಕೆ, ಫ್ಯಾಬ್ರಿಕ್ ಸೀಟ್ ಕೂಡ ಸಿಗುವಂಥದ್ದು ನಿಮಗೆ ಕಂಪ್ನಿ ಕಡೆಯಿಂದ ಬಂದಿರೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ನಮ್ಮ ಆಸ್ಮೇಲೆ 6,25,000 ಇದೆ. ಇವಾಗ ಆಫರ್ ಪ್ರೈಸ್ 575 ಮಾಡ್ಕೊಡ್ತೀವಿ ಸರ್. ಸರ್ ಮತ್ತೊಂದು ಸ್ವಿಫ್ಟು ಸರ್ ಹಾಗೆ ಗ್ರೇ ಕಲರು. ಸರ್ 2016 VXI ಆಪ್ಷನಲ್ ಗಾಡಿ, ಬೇರೆ 68,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಸರ್ ಇದು. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಅದೇ ರೀತಿ ಇಂಟೀರಿಯರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಮಿರರ್ಸ್ಮೆಂಟ್, ಮಿರರ್ ಕ್ಲೋಸಿಂಗ್ ಕೂಡ ಸಿಗುವಂಥದ್ದು ಆ್ಯಂಡ್ ಪವರ್ ಸ್ಟೇರಿಂಗ್ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನು, ಫ್ಯಾಬ್ರಿಕ್ ಸೀಟ್ ಕೂಡ ಸಿಗುವಂಥದ್ದು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. VXI ಸರ್ ಇದು 5,95,000 ಇದೆ. ಆಫರ್ ಪ್ರೈಸ್ 565 ಮಾಡ್ಕೊಡ್ತೀವಿ ಸರ್. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ ಸರ್ 2016 ಮಾಡಲ್, ಬೇರೆ 68,000 ಓಡಿದೆ, ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಲೋನ್ ಆಗುತ್ತಾಗಿದ್ರೆ ಸರ್ ಲೋನ್ ಆಗುತ್ತೆ. ಓಕೆ, ಅದು ಫ್ಯಾನ್ಸಿ ನಂಬರ್ 2211 ಗ್ರೇ ಕಲರಲ್ಲಿ. ಇದು ಡಾರ್ಕ್ ಇದೆ, ಇದು ಲೈಟ್ ಆಗಿದೆ. ಇದು ಬೇಕಾದ್ರೆ ಇದು ತಗೋಬೋದು, ಇದು ಆಪ್ಷನ್ ಸಿಗುತ್ತೆ. ಇದು ಸರ್ ಹಾಗೆ ಸರ್ 2013 ಅಕ್ಟೋಬರ್ ZXi ಗಾಡಿ ಸರ್ ಇದು. ನಿಮಗೆ ಆಟೋಮೆಟಿಕ್ AC, ಆಮೇಲೆ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ಏನು ಯೂಸೇ ಮಾಡಿಲ್ಲ, ಲೆದರ್ ಸೀಟ್ ಕವರ್ ಬಂದ್ಬಿಡುತ್ತೆ. ಓಕೆ, ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು ಆ್ಯಂಡ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುವಂಥದ್ದು, ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಸೊ ಡಿಫಾಗರ್ ವೈಫರ್ ಕೂಡ ಸಿಗುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ZXi ಅಂದರೆ ಟಾಪ್ ಎಂಡ್ ಆಗಿರುತ್ತೆ. ಸೊ ಕಂಪ್ನಿ ಕಡೆಯಿಂದ ಬಂದಿರೋ ಅಲೆವಿಲ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇರುವಂಥದ್ದು. ಸರ್ ಪ್ರೈಸ್ ಹಾಗೆ ಸರ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 4,75,000 ಇದೆ. ಇವಾಗ ಆಫರ್ ಪ್ರೈಸ್ 4,25,000 ಮಾಡ್ಕೊಡ್ತೀವಿ. 4,25,000 ಬೇರೆ 60,000 ಹೊಡಿದೆ. ZXi ವೇರಿಯಂಟ್ ಸರ್. ನಿಮ್ಮ ಮಾರ್ಕೆಟ್ ಎಲ್ಲಿ ಚೆಕ್ ಮಾಡಿ, ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿನ ಆ ರೇಟ್ ಹೇಳ್ತಾರೆ. ನಾವು ಸಿಂಗಲ್ ಓನರ್ ಗಾಡಿ 4,25,000 ಕೊಡ್ತೀನಿ. ಚೆರಿ ಕಲರಲ್ಲಿ ಹುಂಡೈ i10 ಸಿಗ್ತಾ ಇದೆ. ಇದು ಸರ್ ಹಾಗೆ ಸರ್ 2013 ಮಾಡೆಲ್ ಸಿಂಗ್ನ ಮ್ಯಾಗ್ನಾ ವೇರಿಯಂಟ್ ಇದೆ. ಓಕೆ, ಬೇರೆ 64,000 ಓಡಿದೆ ಸರ್. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಫ್ಯಾಬ್ರಿಕ್ ಸೀಟ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಒಂದು ಸ್ಪೀಕರ್ ಕೂಡ ಹಾಕ್ಸ್ಬಿಟ್ಟಿದ್ದಾರೆ ಆಫ್ಟರ್ ಮಾರ್ಕೆಟು. ಸೊ ಬಾಡಿಲೇ ನೋಡ್ಕೊಳ್ಳಿ. ಸರ್ ಪ್ರೈಸ್ ಸರ್ ಹಾಗೆ ಸರ್ ಈ ಗಾಡಿ ನಮ್ದು ಆಸ್ಮೇಲೆ 2,95,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 275 ಮಾಡ್ಕೊಡ್ತೀವಿ ಸರ್. 2013 ಮಾಡೆಲ್ ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಸರ್ ಆಲ್ಟೋ 800 LXi ವೇರಿಯಂಟ್ ಇದು. 2013 ಮಾಡೆಲ್, ಬೇರೆ 60,000 ಓಡಿದೆ, ಸಿಂಗಲ್ ಓನರ್ ಇದೆ. ನಿಮಗೆ AC, ಏರ್ ಬ್ಯಾಗ್, ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಸೋನಿ ಆಡಿಯೋ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸರ್. ಓಕೆ, ಪ್ರೈಸ್ ಸರ್ ಹಾಗೆ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 2,95,000 ಇದೆ. ಇವಾಗ ಆಫರ್ ಪ್ರೈಸ್ 275 ಮಾಡ್ಕೊಡ್ತೀವಿ ಸರ್. ಸರ್ ಬ್ರೀಜಾ ಸರ್ ಬ್ರೀಜಾ VDI ಡೀಸೆಲ್ ಗಾಡಿ, ಬರೀ 16,000 ಓಡಿದೆ ಸರ್. ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ, ಇಷ್ಟು ಕಡಿಮೆ ಹೊಡೆಯೋ ಗಾಡಿ ನಿಮ್ಗೆ ಸಿಕ್ಕಲ್ಲ. 2017 ಡಿಸೆಂಬರ್ ಗಾಡಿ,
17 ಗಾಡಿ ಡಿಸೆಂಬರ್ದು. ಆ್ಯಂಡ್ ನಿಮಗೆ 1 ಮಂತ್ ಓಲ್ಡ್ ಆಗಿದ್ರು ಕೂಡ ಸೊ 18 ಆಗಿಬಿಡ್ತಿತ್ತು. ನಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನು, ಫ್ಯಾಬ್ರಿಕ್ ಸೀಟ್ ಕೂಡ ಸಿಗುವಂಥದ್ದು. ಇಂಟೀರಿಯರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಕ್ಚುಲಿ 8,25,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 7,85,000 ಮಾಡ್ಕೊಡ್ತೀವಿ ಸರ್. ಓಕೆ, ಲೋನ್ ಕೂಡ ಆಗುತ್ತೆ? ಲೋನ್ ಆಗುತ್ತೆ ಸರ್. ನಿಮ್ಗೆ ಒಂದು 50,000 1 ಲಕ್ಷ ಮಾಡಿ ಮಿಕ್ಕಿ ಲೋನ್ ಮಾಡ್ಕೋಬೋದು. ಇಷ್ಟು ಕಡಿಮೆ ಓಡಿರೋ ಗಾಡಿ, ಡೀಸೆಲ್ ಗಾಡಿ, ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಬರೀ 16,000 ಓಡಿದೆ. ಜೆನ್ಯೂನ್ ಮೀಟರ್ ರೀಡಿಂಗ್ ಇದೆ. ಅಕಸ್ಮಾತ್ ಮೀಟರ್ ಟ್ಯಾಂಪರ್ ಆಗಿದೆ, ಗಾಡೀಲಿ ಆಕ್ಸಿಡೆಂಟ್ ಹಿಸ್ಟ್ರಿ ಇದೆ ಅಂದರೆ ಗಾಡಿನೇ ಫ್ರೀ ಕೊಟ್ಬಿಡ್ತೀವಿ ಸರ್. Hyundai i10 2013 ಸೆಪ್ಟೆಂಬರ್ ಗಾಡಿ. ಓಕೆ, ಬೇರೆ 51,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್. ಇದ್ರದ್ದು ನೋಡ್ತಾ ಇರ್ಬೋದು, 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುವಂಥದ್ದು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. ಸೊ ಅರ್ಧ ಫ್ಯಾಬ್ರಿಕು, ಅರ್ಧ ನಿಮಗೆ ಲೆದರಲ್ಲಿ ಸಿಗುವಂಥದ್ದು. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು, 3 ಜನ ಆರಾಮಾಗಿ ಕೂತ್ಕೊಂಡೋಗ್ಬೋದು. ಒಳ್ಳೆ ಲೆಗ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಅದೇ ರೀತಿ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಸರ್ ಪ್ರೈಸ್ ಸರ್ ಹಾಗೆ? ಸರ್ ಈ ಗಾಡಿ ನಮ್ದು ಆಸ್ಕ್ ಪ್ರೈಸ್ 2,85,000 ಇದೆ. ಇವಾಗ ಆಫರ್ ಪ್ರೈಸ್ 255 ಮಾಡ್ಕೊಡ್ತೀವಿ ಸರ್. 2020 ಮಾಡಲ್, ಸಿಂಗಲ್ ಓನರ್, 80,000 ಓಡಿದೆ. ಓಕೆ, ಎಸ್ಪ್ರೆಸೋ VXI ಪ್ಲಸ್ ಗಾಡಿ ಸರ್ ಇದು. ಓಕೆ, ಒಳ್ಳೆ ಟೈರ್ ಪ್ರೊಫೈಲ್ ಇದೆ. ಅದೇ ರೀತಿ ಬಾಡಿ ಲೈನ್ ಕೂಡ ನೋಡ್ಬೋದು. ಇಂಟೀರಿಯರ್ ನೋಡ್ತೀರಾ ಅಂತಂದರೆ ನಿಮಗೆ ಆ್ಯಂಡ್ ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಸಿಗುವಂಥದ್ದು, ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ, ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೊ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ. ಸರ್ ಈ ಗಾಡಿ ನಮ್ದು ಆಸ್ಕ್ ಪ್ರೈಸ್ 3,95,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 3,65,000 ಮಾಡ್ಕೊಡ್ತೀವಿ ಸರ್. 2020 ಮಾಡಲ್, ಸಿಂಗಲ್ ಓನರ್, VXI ಪ್ಲಸ್ ಗಾಡಿ ಸರ್ ಅದು. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ಒಂದು 50,000 ಮಾಡಿ ಸರ್ ಸಾಕು. ಇದೆಲ್ಲ ಪ್ರೊಫೈಲ್ ಚೆನ್ನಾಗಿ 0 ಡೌನ್ ಪೇಮೆಂಟ್ ಟ್ರೈ ಮಾಡ್ಬೋದು. ಓಕೆ, ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಸರ್ ಸ್ಯಾಂಟ್ರಾ ಇದೆ, ಇದು ಹೇಳಿ ಸರ್ ಹಾಗೆ? ಸರ್ Hyundai Santro GLS ಮ್ಯಾನುವಲ್ ಗಾಡಿ, 2012 ಮಾಡಲ್, ಸಿಂಗಲ್ ಓನರ್, ಬರೀ 36,000 ಓಡಿದೆ. ಓಕೆ, ಒಳ್ಳೆ ಟೈರ್ ಪ್ರೊಫೈಲ್ ಕೂಡ ಇದೆ. ಹೌದು, ನಿಮ್ಗೆ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬಂದ್ಬಿಡುತ್ತೆ. 4 ಹೊಸ ಟೈರ್ ಇದೆ ಸರ್. ಬ್ಯಾಕ್ ಪ್ರೊಫೈಲ್ ನೋಡ್ತಾ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಲೋ ಮೇಂಟೆನೆನ್ಸ್ಗೆ ಒಂದು ಗಾಡಿ ನೋಡ್ತಾ ಇದ್ರೆ ಅಂದರೆ ಒಂದು ಬೆಸ್ಟ್ ಗಾಡಿ ಇದಾಗಿರುತ್ತೆ ಸರ್. ಪ್ರೈಸ್ ಸರ್ ಹಾಗೆ? ಸರ್ ಈ ಗಾಡಿ ನಮ್ಮ ಆಸ್ಪೆಟ್ 2,95,000 ಇದೆ. ಓಕೆ, ಆಫರ್ ಪ್ರೈಸ್ 2,65,000 ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ, ಬರೀ 36,000 ಓಡಿದೆ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಗಾಡಿ ಸರ್. ಮಾರುತಿ ಸ್ವಿಫ್ಟ್ ಡಿಸೈರ್ VXI ಆಪ್ಷನಲ್ 2021 ಮಾಡಲ್, ಸಿಂಗಲ್ ಓನರ್, ಬರೀ 38,000 ಓಡಿದೆ. ಓಕೆ, ಈ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಿದ್ರೆ ನಿಮಗೆ ಲೆದರ್ ಸೀಟ್ ಕವರ್ಸು, LED ಲೈಟ್ಸು, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು, ಆಮೇಲೆ ಆಂಬಿಯನ್ ಲೈಟ್ಸು ಎಲ್ಲ ಹಾಕಿದ್ದಾರೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಈ ಗಾಡಿಯನ್ನು ಲೈಕ್ ಮಾಡೋದು ಬೂಟ್ ಸ್ಪೇಸ್ಗೋಸ್ಕರನೇ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಪೆಟ್ 7,45,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 6,95,000 ಮಾಡ್ಕೊಡ್ತೀವಿ. ನೀವು ಮಾರ್ಕೆಟ್ನಲ್ಲಿ ನಿಮ್ಗೆ 2015 ಮಾಡಲ್ ನಿಮ್ಗೆ 5,75 ಹೇಳ್ತಾರೆ. ನಾವು 21 ಮಾಡಲ್, ಅದನ್ನು 4 ಸಿಲಿಂಡರ್ ಗಾಡಿ. ಹೊಸ ಮಾಡೆಲ್ ಬಂದ್ಬಿಟ್ಟು 3 ಸಿಲಿಂಡರ್ ಗಾಡಿ. ಇದು 4 ಸಿಲಿಂಡರ್ ಗಾಡಿ ಬರುತ್ತೆ ಸರ್ ಇದು. ಸೂಪರ್ ಸರ್. ಸರ್ ಇಕೋ ಸ್ಪೋರ್ಟ್ಸ್ ನೋಡೋದಾದ್ರೆ ಸರ್ ಇದು ಟೈಟಾನಿಯಂ ಪ್ಲಸ್ 2018 ಮಾಡಲ್, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಇದೆ. ಓಕೆ, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರು, ಪುಷ್ ಬಟನ್ ಸ್ಟಾರ್ಟು, GPS ನ್ಯಾವಿಗೇಟ್ ಸಿಸ್ಟಮ್, LED DR ಲೈಟ್ಸು, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ. ಸೊ ಡಿಫಾಗರ್, ವೈಫರು, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಬಿಡು. ಈ ಗಾಡಿ ಒಳ್ಳೆ ಗೇಜ್ ಇರೋದು. ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,95,000 ಇದೆ. ಇವಾಗ ಆಫರ್ ಪ್ರೈಸ್ 7,65,000 ಮಾಡ್ಕೊಡ್ತೀವಿ. 2018 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ, ಬರೀ 64,000 ಓಡಿದೆ. ಅದು ಫೇಸ್ ಲಿಫ್ಟ್ ಮಾಡಲ್ ಸರ್. ಸರ್ ಈಗ 7 ಸೀಟ್ ಆಲ್ಮೋಸ್ಟ್ ನಿಮ್ಮ ಹತ್ರ ಎಷ್ಟಿದೆ ಗಾಡಿ? ಸರ್ ಆಲ್ಮೋಸ್ಟ್ ಒಂದು 8 ವೆಹಿಕಲ್ ಇದೆ ಸರ್. 8 to 10 ವೆಹಿಕಲ್ಸ್ ಇದೆ. ಓಕೆ, ಸೊ ಇದು ಸರ್ ಹಾಗೆ? ಸರ್ 2015 ಮಾಡಲ್, ಇನೋವಾ, ಬರೀ 1 ಲಕ್ಷ ಓಡಿದೆ. V ವರ್ಷನ್ ಸರ್ ಇದು. ಸೊ ಅದೇ ರೀತಿ ಇಂಟೀರಿಯರ್ ಕೂಡ ನೋಡ್ಬೋದು. 2 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂಥದ್ದು. ಮಿರರ್ಸ್ಮೆಂಟ್ ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ, ಮ್ಯಾನ್ಯುವಲ್ ಆ್ಯಂಡ್ ಆಟೋ ಕಂಟ್ರೋಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಒಳ್ಳೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. ಅದೇ ರೀತಿ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು, ಥರ್ಡ್ ರೋ ಕೂಡ ನೋಡ್ಬೋದು. ಒಳ್ಳೆ ಸ್ಪೇಸಿಯಸ್ ಆಗಿ ಆ್ಯಂಡ್ ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ ನೀವು, ಒಂದು ದೊಡ್ಡ ಫ್ಯಾಮಿಲಿಗೆ ಅಂದರೆ ಇದು ಬೆಸ್ಟ್ ಗಾಡಿ ಆಗಿರುತ್ತೆ ಅಂತ ಹೇಳ್ಬೋದು. ಸರ್ ಪ್ರೈಸ್ ಸರ್ ಹಾಗೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 12,45,000 ಇದೆ. ಇವಾಗ ಆಫರ್ ಪ್ರೈಸ್ 11,45,000 ಮಾಡ್ಕೊಡ್ತೀವಿ. 2015 ಮಾಡಲ್, VX ವೇರಿಯಂಟ್, 8 ಸೀಟರ್ ಗಾಡಿ ಸರ್. ಮಾರ್ಕೆಟ್ನಲ್ಲಿ 7 ಸೀಟರ್ ಸಿಗುತ್ತೆ, 8 ಸೀಟರ್ ಗಾಡಿ ನಿಮ್ಗೆ ಸಿಗಲ್ಲ. ಗಾಡಿ ತುಂಬ ಚೆನ್ನಾಗಿದೆ, ಬಂದು ನೋಡಿ, ಒಂದ್ಸತಿ ನೋಡಿ ಗೊತ್ತಾಗುತ್ತೆ. ಇನೋವಾ ಕ್ರಿಸ್ಟಾ ಸರ್ ಹಾಗೆ? ಸರ್ 2019 ಮಾಡಲ್, ZX ಆಟೋಮೆಟಿಕ್ ಗಾಡಿ ಇದು. ಓಕೆ, ಬರೀ 1,22,000 ಓಡಿದೆ. ಸೊ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಸೈಡ್ ಪ್ರೊಫೈಲ್ ನೋಡಿ ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಡಿಫಾಗರ್, ವೈಫರ್ ಕೂಡ ಸಿಗುತ್ತೆ ಆ್ಯಂಡ್ ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದನ್ನು. ಸರ್ ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ನಂದು ಆಸ್ಕಿಂಗ್ ಪ್ರೈಸ್ 21,45,000 ಇದೆ. ಯಾವ ಮಾಡಲು? 2019 ಮಾಡಲ್, Z ಆಟೋಮೆಟಿಕ್ ಸರ್. ಓಕೆ, ಬೆಸ್ಟ್ ಪ್ರೈಸ್ ಅಂದರೆ 21 lakhs ಮಾಡ್ಕೊಡ್ತೀವಿ. 21 ಲಕ್ಷ ಮಾಡ್ಕೊಡ್ತೀವಿ ಸರ್. ಮಾರುತಿ ಎರ್ಟಿಗಾ ZXi ಪ್ಲಸ್ ಟಾಪ್ ಎಂಡ್ ಗಾಡಿ, 22 ಮಾಡಲ್, ಅದರದ್ದು ಸಿಂಗಲ್ ಓನರ್, ಬರೀ 34,000 ಓಡಿದೆ. ಓಕೆ, ಗಾಡಿ ನೋಡ್ಬೋದು ಸರ್. ಸೊ ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ ಆ್ಯಂಡ್ DRL ಲೈಟ್ ಕೂಡ ಬರುವಂಥದ್ದು. ಇಂಟೀರಿಯರ್ ನೋಡ್ತೀರಾ ಅಂತಂದರೆ 4 ಡೋರ್ ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್, ಮಿರರ್ಸ್ಮೆಂಟ್, ಮಿರರ್ ಕ್ಲೋಸಿಂಗು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಸಿಗುವಂಥದ್ದು. ಸೊ ಪವರ್ ಸ್ಟೇರಿಂಗ್ ಜೊತೆ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಸಿಗುತ್ತೆ, ಟಚ್ ಸ್ಕ್ರೀನ್ ಸಿಗುತ್ತೆ ಆ್ಯಂಡ್ ಆಟೋ ಕಂಟ್ರೋಲ್ AC ಸಿಗುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಒಂದು ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ನೀಟ್ ಕಂಡೀಷನ್ ಇದೆ ಗಾಡಿ.
ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಿ ಇದಕ್ಕೆ? ಸರ್ ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ 12,45,000 ಇದೆ. ಓಕೆ, ಇವಾಗ ಬಸ್ ಪ್ರೈಸ್ 11,95,000 ಮಾಡ್ಕೊಡ್ತೀವಿ. ಮಾರ್ಕೆಟಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ, ವೈಟ್ ಕಲರ್ ಗಾಡಿನೂ ಇಲ್ಲ, ಅದು ಇಷ್ಟು ಕಡಿಮೆ ಹೊಡಿರೋ ಗಾಡಿ ಇಲ್ಲ, ಆಕ್ಸಿಡೆಂಟ್ ಫ್ರೀ ಇದೆ. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಇದಕ್ಕೆ? ಸರ್ ಒಂದು 1 or 2 lakhs ಮಾಡಿ ಸರ್ ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ 1 or 2 lakhs ಮಾಡಿ ಬೇಕಿದ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಸೊ ಇನ್ನೋವಾ ಕ್ರಿಸ್ಟಾ ಸರ್ ಮತ್ತೊಂದು ಸರ್ 2018 ಮಾಡಲ್ VX ವೇರಿಯಂಟ್ ಆಗಿದೆ. ಓಕೆ, ಈ ಗಾಡಿ ಫುಲ್ ಕ್ಲಾಸ್ ಆಗಿ ಮಾಡಿಫೈ ಮಾಡಿದ್ದಾರೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸು, ಒಳ್ಳೆ ಲೆದರ್ ಸೀಟ್ ಕವರ್ಸು, 360 ಕ್ಯಾಮರಾ, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಆ ಥರ ಎಲ್ಲ ಹಾಕಿದ್ದಾರೆ. ಗಾಡಿ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಹಿಂದೆ LED ಲೈಟ್ಸು, ಫ್ರಂಟ್ LED ಲೈಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಈ ಎಲ್ಲ ವಿಂಡೋ ಎಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರೆ. ಸೊ ಇದಕ್ಕೇನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಸರ್ ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ 21,95,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸಿಂದ 21,45 ಮಾಡ್ಕೊಡ್ತೀವಿ ಸರ್. ಓಕೆ, ಡೌನ್ ಪೇಮೆಂಟ್ ಎಲ್ಲ ಇದಕ್ಕೆ ಎಷ್ಟು ಆಗ್ಬೋದು ಸರ್? ಸರ್ ಒಂದು 3 to 5 lakhs ಮಾಡ್ಬೇಕು ಸರ್. ಒಂದು 3 ಲಕ್ಷ ಮಾಡಿ ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ 3 lakhs ಡೌನ್ ಪೇಮೆಂಟ್ ಮಾಡಿ ಸಾಕು. ಸೊ ಮತ್ತೊಂದು ಇನ್ನೋವಾ ಕ್ರಿಸ್ಟಾ ಇದೆ ಸರ್. ಟೋಟಲ್ ಇನ್ನೋವಾ ಕ್ರಿಸ್ಟಾ ನಿಮ್ಮ ಹತ್ರ ಎಷ್ಟಿರೋದು? ಸರ್ ಕ್ರಿಸ್ಟಾ 4 ಗಾಡಿ ಇದೆ ಸರ್. ಇನ್ನೊಂದು ಗಾಡಿ ಬರ್ತಾ ಇದೆ. ಟೋಟಲ್ 5 ಗಾಡಿ ಇದೆ ಸರ್. ಓಕೆ ಸರ್, ಇದರಲ್ಲಿ ಸರ್ ಹಾಗೆ ಸರ್ 2017 ಮಾಡಲ್ 1,10,000 ಓಡಿದೆ. VX ವೇರಿಯಂಟ್ ಆಗಿದೆ. ಓಕೆ, ಒಳ್ಳೆ ಫೇಸ್ ಲಿಫ್ಟ್ ಮಾಡಿದ್ದಾರೆ, ಶೋರೂಮ್ನಲ್ಲೇ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು ಗಾಡಿ ನೀವು. ಎರಡು ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ಸ್ಮೆಂಟು ಆ್ಯಂಡ್ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಪುಷ್ ಬಟನ್ ಸ್ಟಾರ್ಟು, ಸೊ ಟಚ್ ಸ್ಕ್ರೀನು ಆ್ಯಂಡ್ ಆಟೋ ಕಂಟ್ರೋಲ್ AC ಆ್ಯಂಡ್ ಇದ್ರಲ್ಲಿ ಮೋಡ್ಸ್ ಬೇರೆ ಬರುತ್ತೆ ಆ್ಯಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟು ಬ್ಲೂ ಆ್ಯಂಡ್ ವೈಟ್ ಥೀಮಲ್ಲಿ ಒಂದು ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಒಂದಲ್ಲ ಅವರು ಎಲ್ಲ ಹಾಕ್ಸಿದ್ದಾರೆ. ಸೊ ಇದಕ್ಕೆ ಪ್ರೈಸ್ ಸರ್ ಹಾಗೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 18,45,000 ಇದೆ. ಇವಾಗ ಆಫರ್ ಪ್ರೈಸ್ 17,95,000 ಮಾಡ್ಕೊಡ್ತೀವಿ. ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ. 2017 ಮಾಡಲ್, ಸಿಂಗಲ್ ಓನರ್, 1,10,000 ಓಡಿದೆ. ಗಾಡಿ ತುಂಬ ಕ್ಲಾಸ್ ಆಗಿದೆ. ಬನ್ನಿ ಒಂದ್ಸರಿ ಚೆಕ್ ಮಾಡಿ. ಜೆನ್ಯೂನ್ ಗಾಡಿ ಸರ್ ಅದು. ಸರ್ 2018 ಮಾಡಲ್, ಸಿಂಗಲ್ ಓನರ್, ಬರೀ 78,000 ಓಡಿದೆ. ಗಾಡಿ ನೋಡ್ಬೋದು. ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, LED DR ಲೈಟ್ಸು, ಪ್ರೊಜೆಕ್ಟೆಡ್ ಲಾಂಪ್ಸ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಡೀಟೇಲ್ಸ್ ಹೇಳಿದ್ದಾರೆ. ಪ್ರೊಜೆಕ್ಟ್ ಹೆಡ್ಲೈಟ್ ಕೂಡ ಬರುವಂಥದ್ದು. ಅದರಲ್ಲಿ ಒಳ್ಳೆ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಅದೇ ರೀತಿ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕು, ಮಿರರ್ಸ್ಮೆಂಟು, ಪುಷ್ ಬಟನ್ ಸ್ಟಾರ್ಟು, ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಆ್ಯಂಡ್ ಏರ್ ಬ್ಯಾಗ್ಸು. ಸೊ ನಿಮಗೆ ಟಚ್ ಸ್ಕ್ರೀನ್ಸು ಆ್ಯಂಡ್ ನಿಮಗೆ ಪವರ್ ಮೋಡು ಆ್ಯಂಡ್ PWR ಮೋಡು. ಸೊ ನಿಮಗೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕಿರುವಂಥದ್ದು. ಸೊ ಇದಕ್ಕೆ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಈ ಗಾಡಿ ನಮ್ದು ಆಸ್ಕಿಂಗ್ 20,25,000 ಇದೆ. ಇವಾಗ ಆಫರ್ ಪ್ರೈಸ್ 19 ಲಕ್ಷ ಮಾಡ್ಕೊಡ್ತೀವಿ ಸರ್. 19,50,000 ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟು ಸರ್ ಒಂದು 3 to 5 lakhs ಮಾಡಿ ಸರ್. 3 to 5 lakhs ಮಾಡಿದ್ರೆ ನಮಗೆ ಲೋನ್ ಮಾಡ್ಕೊಡ್ಬೋದು. ಓಕೆ.